ಗಳಿಗೆ ಅಭಿಮಾನದಿಂದ ಸಲ್ಲಿಸಿರುವ ಆ ಬೋರ್ಡ್ ನ ನೋಡಿದೆ. ಒಳ್ಳೆ ಪರ್ಸೆಂಟೇಜ್. ಹೌದು, ಆ ಬೋರ್ಡ್ ಅಲ್ಲಿ ಇರೋರು ಮಾತ್ರ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದಾರೆ ಅಂತಂದ್ರೆ ಉಳಿದವರು ಯಾಕೆ ತಗೊಳ್ಳಿಲ್ಲ? ಆ ಬೋರ್ಡ್ ಅಲ್ಲಿ ಇರೋರು ಮಾತ್ರ ಜಾಣರು, ಉಳಿದವರು ದಡ್ರು ಅಂತ ಅನ್ನೋದಾಗಿತ್ತು ಅಂದ್ರೆ ನೀವು ಜಾಣರಿಗೆ ಮಾತ್ರ ಪಾಠ ಮಾಡಿದ್ರ, ಅವ್ರನ್ನ ನೀವು ನಿರ್ಲಕ್ಷ್ಯ ಮಾಡಿದ್ರ. ಹೌದು, ಅವ್ರೆಷ್ಟು ಹೇಳ್ಕೊಟ್ರು ಕಲೀಲಿಲ್ಲ, ಇವ್ರು ಮಾತ್ರ ಚೆನ್ನಾಗಿ ಕಲ್ತ್ರು ಅಂತ ಅನ್ನೋದಾಗಿತ್ತು ಅಂದ್ರೆ ಹಾಗಾದ್ರೆ ನಿಮ್ದೇನ್ ಹೆಚ್ಚುಗಾರಿಕೆ? ಈ ಮಕ್ಕಳು ಯಾವ ಸ್ಕೂಲ್ಗೆ ಹೋಗಿದ್ರು ಕೂಡ ಚೆನ್ನಾಗಿ ಕಲಿತಿದ್ರು ಅಲ್ವಾ? ಈ ಮಕ್ಕಳ ಬಗ್ಗೆ ಪ್ರೈಡ್ ತಗೊಳ್ಳುವ ಹಾಗೆ ಈ ಕಲಿದೇ ಇರೋ ಮಕ್ಕಳು, ಕಡಿಮೆ ಪರ್ಸೆಂಟೇಜ್ ಬಂದಿರೋ ಅಥವಾ ಫೇಲ್ ಆಗಿರೋ ಮಕ್ಕಳ ಬಗ್ಗೆ ನಿಮಗೆ ತಪ್ಪಿತಸ್ಥ ಭಾವನೆ ಏನಾದ್ರು ಇದೆಯಾ? ನೀವು ಅದನ್ನ ಎನ್ಕರೇಜ್ಮೆಂಟ್ ಅನ್ನೋದಾಗಿತ್ತು ಅಂತಂದ್ರೆ ಈ ಮಕ್ಕಳಿಗೆ ಮಾಡ್ತಾ ಇರೋದು ಡಿಸ್ಕರೇಜ್ಮೆಂಟ್ ಅಲ್ವಾ? ಆಕ್ಚುಲಿ ನೀವು ನಿಲ್ಲಬೇಕಾಗಿರುವುದು ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳ ಜೊತೆ. ಹೆಚ್ಚು ಪರ್ಸೆಂಟೇಜ್ ತಗೊಂಡಿರೋರಿಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಥವಾ ಅವ್ರಿಗಿಂತ ಕಡಿಮೆ ತಗೊಂಡಿರೋರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುವ ಹಾಗೆ ನೀವು ಗೆದ್ದೆದ್ದಿನ ಬಾಲ ಹಿಡಿಯೋ ಹಾಗೆ ಮಾಡ್ತೀರಿ. ಯಾವುದೇ ಮಗುವಿಗೆ ಅತಿಯಾದ ಪ್ರಶಂಸೆ ಮತ್ತು ಪ್ರದರ್ಶನ ಮಾನಸಿಕ ಬೆಳವಣಿಗೆಗೆ ಒಳ್ಳೆಯದಲ್ಲ. ನಿಮ್ಮ ಶಾಲೆ ಮುಂದೆ ಇರುವಂತಹ ಆ ಬೋರ್ಡ್ ಒಳ್ಳೆ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ ತರ ಕಾಣಿಸ್ತದೆ. ಅದಕ್ಕೆ ಮರಳಾಗಿ ಪೋಷಕರು ನಿಮ್ಮ ಶಾಲೆಗೆ ಸೇರಿಸ್ತಾರೆ. ಈಗ ನನ್ನ ಮಗು ಆ ಬೋರ್ಡ್ ನಲ್ಲಿ ಬರೋ ಹಾಗೆ ನೀವು ಮಾಡಿಲ್ಲ ಅಂದ್ರೆ, ನಿರೀಕ್ಷಿತ ಗುಣಮಟ್ಟವನ್ನ ನೀವು ತಲುಪಲಿಲ್ಲ ಅಂತಂದ್ರೆ ನಾವು ಕಟ್ಟಿರೋ ಫೀಸ್ ನ ವಾಪಸ್ ಕೊಡ್ತೀರಾ ಸ್ವಾಮಿ? ಅಥವಾ ಕಡಿಮೆ ಆದ್ರೂ ಮಾಡ್ಕೊಳ್ಳಿ ಸ್ವಾಮಿ.